ವೆಲ್ಕಮ್ ಬ್ಯಾಕ್. PU ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿನಿಯರ ಮುಂದಿನ ಯೋಚನೆ ಏನಾಗಿರಬೇಕು, ಏನು ಮಾಡಿದರೆ ಉತ್ತಮ ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ದಯಾನಂದ್ ಅನ್ನೋರು ಫೋನ್ ಮಾಡಿದ್ದಾರೆ. ದಯಾನಂದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತಮ್ಮ ಪ್ರಶ್ನೆ ಏನು ದಯಾನಂದ್ ಅವರೇ? ನಮ್ಮ ಮಗ PUC 92% ತಗೊಂಡಿದ್ದಾನೆ. ಎಷ್ಟು ಪರ್ಸೆಂಟ್? 92. ಈಗ ನಾನು ಈ ಕಾರ್ಯಕ್ರಮ ನೋಡ್ತಿದ್ದೆ. ಬರೀ ಬಗ್ಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇದ್ರದ್ದು ಇಂಜಿನಿಯರಿಂಗ್ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಯಾರು ಅಗ್ರಿಕಲ್ಚರ್ ಸೈನ್ಸಸ್ ಬಗ್ಗೆ ಏನು ಮಾತಾಡ್ತಿಲ್ಲ. ಲಾ ಬಗ್ಗೆ ಅಷ್ಟೊಂದು ವಿಷಯ ತಿಳಿತಿಲ್ಲ. ಓಕೆ, ಇದ್ರ ಬಗ್ಗೆ ಹೇಗಿದೆ ಅದ್ರ ಕೋರ್ಸಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಿತ್ತು. ಸಂಬಂಧಪಟ್ಟವರು ನಾನು ಹಿರೇಗೌಡ್ರನ್ನೇ ಇದಕ್ಕೆ ಉತ್ತರ ಕೊಡಬೇಕು. ಮೂಲ ವಿಜ್ಞಾನದ ಕೋರ್ಸ್ಗಳು ನಾನು ಮೊದಲೇ ಹೇಳಿದೆ ಸರ್, ನಾವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. BSc AG ಅಂತ ಹೇಳಿದೆ ನಾನು. BSc ಅಗ್ರಿಕಲ್ಚರ್ ಅಂತಾನೆ ಅದು. ನಮ್ಮ ಕರ್ನಾಟಕ CET ಪ್ರಾಧಿಕಾರದಿಂದ ಏನು ಹುಡುಗರನ್ನ ಸೆಲೆಕ್ಟ್ ಮಾಡಿ ಅಲ್ಲಿಂದನೇ ಕೊಡ್ತಾರೆ. ಅಲ್ಲ, ಅಲ್ಲಿ ಭವಿಷ್ಯ ಹೆಂಗಿದೆ ಅಂತ? ಭವಿಷ್ಯ ತುಂಬಾ ಚೆನ್ನಾಗಿದೆ. ಈಗ ಅದನ್ನೇ ಸರ್ ಹೇಳಿದ್ದು, ಇಂಜಿನಿಯರಿಂಗ್ಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಕೆಲವು ಕೋರ್ಸಸ್ಸು. BSc AG ನಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಸರ್ ಹೇಳಿದ್ರು. AGB ಅಗ್ರಿಕಲ್ಚರ್ BScಗೆ ಜಾಸ್ತಿ ವ್ಯಾಲ್ಯೂ ಇದೆ ಅಂತ. ಅದು ನಿಜ. ತುಂಬಾ ಮಕ್ಕಳು, ಅದು ಕೋಲಾರ ಭಾಗದ ಮಕ್ಕಳು, ಮಂಡ್ಯ ಭಾಗದ ಮಕ್ಕಳು, ಹೆಚ್ಚಿನ ವಿದ್ಯಾರ್ಥಿಗಳು GK ಅಥವಾ ಅಗ್ರಿಕಲ್ಚರ್ ಇದಕ್ಕೆ ಹೋಗ್ತಾ ಇದ್ದಾರೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಅದು ಅಗ್ರಿಕಲ್ಚರ್ಗೂ ತುಂಬಾ ಡಿಮ್ಯಾಂಡ್ ಇದೆ. ಅವ್ರಿಗೇನು ಈಗ ಟ್ರೆಂಡು ಇಂಜಿನಿಯರಿಂಗು ಅದು ಇದು ಅಂತ ಅನ್ನೋದಕ್ಕೆ ಪೋಷಕರು ಬುದ್ಧಿವಂತರಾಗಿದ್ದರೆ ಅಗ್ರಿಕಲ್ಚರ್ ಬಗ್ಗೆ ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ಅಲ್ಲೂ ಭಾಳ ಡಿಮ್ಯಾಂಡ್ ಇದೆ. ರಿಸರ್ಚ್ ಫೀಲ್ಡ್ಗೆ ಹೋದ್ರಂತೂ ಅದರಷ್ಟು ವ್ಯಾಲ್ಯೂ ಸದ್ಯಕ್ಕೆ ಇಂಜಿನಿಯರಿಂಗ್ಗೆ ನನ್ನ ಪ್ರಕಾರ ಇಲ್ಲ. BSc AG ಈಸ್ ಆಲ್ಸೋ ವೆರಿ ಗುಡ್. ಮತ್ತೆ ಇವಾಗ ನ್ಯಾಷನಲ್ ಲಾ ಕಾಲೇಜಲ್ಲಿ ಸೀಟ್ ತಗೊಳ್ಳೋದು ಒಂದು ಪ್ರಿಸ್ಟೇಜ್ ಇಶ್ಯೂ ಆಗಿದೆ. ಆಲ್ ಇಂಡಿಯಾ ಕಾಂಪಿಟೇಷನ್ ಒಳಗಡೆ ಅಲ್ಲಿನೂ ಸಹ ಈಗ ಅಂಥ ಕಾಲೇಜ್ಗಳಲ್ಲಿ ಲಾ ಬಗ್ಗೆ ಓದಿದ್ರೆ ಯಾರಿಗೆ ತೊಂದರೆ ಆಗುತ್ತೆ? ಅದು ಪೇರೆಂಟ್ಸ್ ಒಪ್ಕೋಬೇಕು. ಎಲ್ಲರೂ ಈಗ ಏನಾಗಿದೆ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಇಂಜಿನಿಯರು MBBS ಅಥವಾ ಇಂಜಿನಿಯರ್ MBBS ಅಂತ ಅವ್ರು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಪ್ರಶ್ನೆ ಅದು ಅಗ್ರಿಕಲ್ಚರ್ ಇರ್ಬೋದು, ಲಾ ಇರ್ಬೋದು, ಎಕ್ಸ್ಟ್ರಾಆರ್ಡಿನರಿ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದನ್ನ ಪೇರೆಂಟ್ಸ್ ಡಿಸೈಡ್ ಮಾಡಬೇಕು. ನಾವು ವಿಷಯ ತಜ್ಞರೋ ಅಥವಾ ಯಾರೋ ನಾವು TVಯವರೋ ಅಥವಾ ಇವರು KEಯವರೋ ಮಗುವಿನ ಆಸಕ್ತಿನೂ ಮುಖ್ಯ ಆಗುತ್ತೆ. ಮಗುವಿನ ಆಸಕ್ತಿನೂ ಮುಖ್ಯ. ಈಗ ಮಗು ಹೊರಗಡೆಗೆ ಬಂದಾಗ ಅವನ ಮನಸ್ಸಿನಲ್ಲಿ ಬೇರೆ ತುಂಬಿಕೊಂಡಿರ್ತಾನೆ, ತಂದೆ ಆಸೆ ಬೇರೆ ಇರ್ತದೆ. ಅದನ್ನ ಡಿಸೈಡ್ ಮಾಡ್ಕೊಳ್ಳೋರು ಅವರ ಪೋಷಕರು ಮತ್ತು ವಿದ್ಯಾರ್ಥಿಗಳೇ. ಬಟ್ ಅವ್ರು ಕೇಳ್ದಂಗೆ ಅಗ್ರಿಕಲ್ಚರ್ BSc ಇರ್ಬೋದು, ಲಾ ಇರ್ಬೋದು, ಬೋತ್ ಆರ್ ಎಕ್ಸ್ಟ್ರಾಆರ್ಡಿನರಿ. ಎಸ್, ಇನ್ನೊಬ್ರು ಪದ್ಮಾ ಅನ್ನೋರು ಕರೆ ಮಾಡಿದ್ದಾರೆ. ಪದ್ಮಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಅಮ್ಮ. ಮಾತಾಡ್ತೀನಿ. ಎಸ್, ಕೇಳಿ, ಪ್ರಶ್ನೆ ಏನು ತಮ್ಮದು? ಈ ಪ್ರಶ್ನೆ ಏನು ಅಂದ್ರೆ, ನಮ್ಮ ಹುಡುಗ ಈ ಸತಿ PUCಲಿ 87% ಬಂದಿದೆ ಸರ್. ನೆಕ್ಸ್ಟ್ CETಲಿ ಯಾವ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ. ಅದು ಸ್ವಲ್ಪ ತೆಗಿತೀನಿ ಅಂತ ಹೇಳ್ತಾ ಇದ್ದಾನೆ ಅದ್ರಲ್ಲಿ ಇಂಟ್ರೆಸ್ಟ್ ಇಂದ. ಈಗ ಏನಂದ್ರೆ ನಮ್ಗೆ ಟಾಪ್ 1 ಕಾಲೇಜ್ಗಳು ಸಿಗೋದು ಡೌಟ್ ಆಗಿದೆ. ಈಗ AI ಮತ್ತೆ ಈಗ ಕಂಪ್ಯೂಟರ್ ಸೈನ್ಸ್ ಅದೆಲ್ಲ. ಈಗ ಹೊಸ ಕಾಲೇಜ್ಗಳಿಗೆ ಸೇರಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಯಾವ ತರ ಇರ್ಬೋದು ಸರ್? ಎಸ್, ನಾನು ಮಂಜುನಾಥ್ ಅವ್ರನ್ನ ಕೇಳ್ತೀನಿ. ಇದು ಒಂದು ಜನರಲ್ ಒಂದು ಭಾವನೆ ಇದೆ, ಟಾಪ್ ಕಾಲೇಜಲ್ಲಿ ಓದಿದ್ರೆ ಮಾತ್ರ ಸಕ್ಸಸ್ಸು ಅಂತ. ಅದು ವಾಸ್ತವನ? ಹೊಸ ಕಾಲೇಜುಗಳಲ್ಲಿ ಭವಿಷ್ಯ ಇದೆಯಾ ಅಂತ ಅವ್ರಿಗೆ? ಎಸ್ ಸರ್, ಬಿಫೋರ್ ಕಮಿಂಗ್ ಟು ದಟ್ ಕ್ವಶನ್ನ ಸರ್ ಹೇಳಿದ್ಕೊಂಡು ಸ್ವಲ್ಪ ಆ್ಯಡ್ ಮಾಡಿಬಿಡ್ತೀನಿ ನಾನು. ಅಗ್ರಿಕಲ್ಚರ್ದು ವಿಷಯ ಹೇಳ್ತಾ ಇದ್ರು ಅವರು. ಆ್ಯಕ್ಚುಲಿ ಅಗ್ರಿಕಲ್ಚರ್ ಡಿಮ್ಯಾಂಡ್ ಇದೆ. ನಾವು ಲಾಸ್ಟ್ ಟೈಮ್ ನೋಡಿದ್ರೆ ನಿಮಗೆ ಕೇವಲ 1400 ಚಿಲ್ಲರೆ ಸೀಟಲ್ಲಿ 1300 ಚಿಲ್ಲರೆ ಸೀಟ್ ಫಿಲಪ್ ಆಗಿದೆ. ಒಂದು 20 ಸೀಟ್ ಖಾಲಿ ಇರಬೇಕೇನೋ. ಅದೇ ರೀತಿ ನೋಡಿದ್ರೆ ಬಯೋಟೆಕ್ನಾಲಜಿ 61ಕ್ಕೆ 57 ಸೀಟು ಕಂಪ್ಲೀಟ್ ಆಗಿದೆ. BSc ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟು 129 ಸೀಟ್ಸು ಫಿಲಪ್ ಆಗಿದೆ. ಸೊ ಇದು ನೋಡಿ, ಫಾರ್ಮ್ ಸೈನ್ಸ್ ಅವ್ರು ಹೇಳ್ತಿರಲ್ಲ ಡಿಮ್ಯಾಂಡು ಯಾಕೆ ಹೋಗ್ತಾರೆ ಅಂತ. ಜನಕ್ಕೆ ಏನೋ ಒಂದು ಕ್ರೇಜು ಎಲ್ಲ ಈ ಕಡೆ ಹೋಗ್ತಾ ಇದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ಬೇರೆ ಕಡೆ ಹೋಗ್ತಾ ಇಲ್ಲ ಅಂತಲ್ಲ. ಅಗ್ರಿಕಲ್ಚರ್ ಫಿಲಪ್ ಆಗ್ತಾ ಇದೆ, ಫಾರ್ಮ್ ಸೈನ್ಸ್ ಫುಲ್ ಫಿಲಪ್ ಆಗ್ತಾ ಇದೆ, ವೆಟರ್ನರಿ ಫಿಲಪ್ ಆಗ್ತಾ ಇದೆ, ಇವೆಲ್ಲ ಸೀಟ್ಸ್ ಫಿಲಪ್ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲೂ ಫ್ಯೂಚರ್ ಇದೆ, ಹೋಗ್ತಿದ್ದಾರೆ, ಆಗಲೇ ಜನ ಹೋಗ್ತಿದ್ದಾರೆ. ಬಹುಶಃ ಈ ಟಾಪ್ ಮೆರಿಟವರೆಲ್ಲ ಇದಕ್ಕೆ ಹೋಗ್ತಾ ಇರ್ಬೋದು, ಅದಕ್ಕೆ ಇಂಜಿನಿಯರಿಂಗ್ ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಬರ್ತಕ್ಕಂಥವರು ಈ ಫಾರ್ಮ್ ಸೈನ್ಸ್ಗೆ ಹೋಗ್ತಾ ಇರ್ಬೋದೇನೋ. ಬಟ್ ಎನಿವೇ ಆಲ್ ದ ಸೀಟ್ಸ್ ಆಫ್ ಫಾರ್ಮ್ ಸೈನ್ಸ್ ಈಸ್ ಗೆಟಿಂಗ್ ಫಿಲ್ಡ್ ಅಪ್ ಆ್ಯಸ್ ಕಂಪೇರ್ಡ್ ಟು ಇಂಜಿನಿಯರಿಂಗಲ್ಲಿ ಎಲ್ಲ ಸೀಟ್ಸು ಫಿಲಪ್ ಆಗ್ತಾ ಇಲ್ಲ. ನಾನು ಒಂದು ಕಾಲೇಜ್ ಸೇರ್ಬೇಕಾದ್ರೆ ಹಲವಾರು ವಿಷಯಗಳನ್ನು ನೋಡ್ತೀನಿ ನಾನು. ಈ ಕಾಲೇಜಿನ ಹಿಸ್ಟ್ರಿ ಏನು, ಕಾಲೇಜಿನ ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲಿ ಹೋಗಿ ನೋಡಿದ್ಮೇಲೆ ಹುಡುಗರ ಹತ್ರ ಕನ್ಸಲ್ಟ್ ಮಾಡ್ತೀನಿ. ಪ್ಲೇಸ್ಮೆಂಟ್ ಏನಾಗಿಂತ ನೋಡ್ತೀನಿ, ಟೀಚಿಂಗ್ ನೋಡ್ತೀನಿ, ಹಾಸ್ಟೆಲ್ ಫೆಸಿಲಿಟಿ ನೋಡ್ತೀನಿ, ಆಕ್ಸೆಸಿಬಿಲಿಟಿ ನೋಡ್ತೀನಿ, ಮನೆಯಿಂದ ಹೋಗಿ ಸಾಧ್ಯ ಅಂತ ನೋಡ್ತೀನಿ. ಹಲವಾರು ಇದನ್ನು ನೋಡ್ತೀನಿ ನಾನು. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ನಾನು ನೋಡಿಕೊಂಡು I will take a decision whether to join that course ಅಂತ. ನನ್ನ ಡಿಸಿಷನ್ ಯಾವಾಗ ಫೈನಲ್ ಆಗುತ್ತೆ, ಇನ್ ಕೇಸ್
ಸ್ಕೋರ್ ಅಂದ್ರೆ ಆ ತಾಯಿಗಿರೋದು ಅವ್ರ ಮಗನನ್ನ ಹೊಸ ಕಾಲೇಜಿಗೆ ಸೇರ್ಪಡೆಗೊಳಿಸುವ ಮಾಡಬಹುದು, ಆ ರಿಸ್ಕ್ ತೆಗೆದುಕೊಳ್ಳಬಹುದಾ ಅಂತ ಅವ್ರಿಗೆ ಆತಂಕ ಇರೋದು. ಹೊಸ ಕಾಲೇಜು ಇನ್ನೂ ಎಸ್ಟಾಬ್ಲಿಷ್ ಆಗಿರೋದಿಲ್ಲ, ಅದಕ್ಕೆ ನಾವು ಧೈರ್ಯ ಮಾಡಿ ಸೇರಿಸಬೇಕಾಗತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪ್ರಿನ್ಸಿಪಾಲ್ಸ್. ಸೊ ಹೊಸ ಕಾಲೇಜು ನಾವು, ಯಾಕಂದರೆ ಈ ದಿನಗಳಲ್ಲಿ ಪ್ರತಿಯೊಂದು ಕಾಲೇಜು ಸರ್ವೈವ್ ಆಗಬೇಕು, ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡೋ ಪ್ರಶ್ನೆ ಅಲ್ಲ. ಸೊ ಹಾಗಾಗಿ ಕಾಂಪಿಟೇಟಿವ್ ಸ್ಪಿರಿಟ್ಟು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಪ್ರಯತ್ನ ಮಾಡ್ತಾರೆ. ರಿಸೋರ್ಸಸ್ ಇದ್ದು ಇಫ್ ದರ್ ಏಬಲ್ ಟು ಎಸ್ಟಾಬ್ಲಿಷ್ ದ ಲ್ಯಾಬೊರೇಟರಿ ಫೆಸಿಲಿಟೀಸ್, ಈಗ ಬಹಳ ಕಷ್ಟ ಇದೆ. ಯಾಕಂದ್ರೆ ಸರ್, ಈ ಪ್ಲೇಸ್ಮೆಂಟ್ ನಲ್ಲೂ ಅದೊಂದು ಪೂರ್ವಾಗ್ರಹ ಇದೆ. ಪ್ರತಿಷ್ಠಿತ ಕಾಲೇಜಲ್ಲಿ ಓದೋರು ಮಾತ್ರ ಪ್ರತಿಭಾನ್ವಿತರಾಗಿರ್ತಾರೆ ಅಂತ, ಅದನ್ನು ಈ ಕಂಪನಿಗಳು ಬಿಡಬೇಕು ಅಂತ ಅನ್ಸುತ್ತೆ ಮೊದಲನೇದಾಗಿ. ಡೆಫಿನೆಟ್ಲಿ ಸರ್. ಸೊ ಅದು ನಡ್ಕೊಂಡ್ಬಂದ್ಬಿಟ್ಟಿದೆ ಹಾಗೇನೆ, ಒಳ್ಳೊಳ್ಳೆ ಕಾಲೇಜ್ಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ಕೆಲವು ಪ್ರಾಂಶುಪಾಲರು ಅವರೇ ಒಳ್ಳೊಳ್ಳೆ ಕಂಪ್ನಿನ ಕನ್ಸಲ್ಟ್ ಮಾಡಿ ದೇ ವಿಲ್ ಗೆಟ್ ದೋಸ್ ಪೀಪಲ್ ಟು ದೇರ್ ಇನ್ಸ್ಟಿಟ್ಯೂಷನ್, ಪ್ಲೇಸ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಹೊಸ ಕಾಲೇಜು ಅಂತ ನಾವೇನು ಟೋಟಲ್ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಇಫ್ ಯು ಲುಕ್ ಇನ್ ಟು ದೇರ್ ಹಿಸ್ಟ್ರಿ, ದಿ ಮ್ಯಾನೇಜ್ಮೆಂಟ್ ಹಿಸ್ಟ್ರಿ, ಐ ಥಿಂಕ್ ದೇ ಶುಡ್ ಬಿ ಏಬಲ್ ಟು. ಎಸ್, ಈಗ ವಿದ್ಯಾರ್ಥಿನಿ ಫೋನ್ ಸಂಪರ್ಕದಲ್ಲಿ ಭೂಮಿಕಾ ಅಂತ. ಭೂಮಿಕಾ ಅವರ ನಮಸ್ತೆ. ನಮಸ್ತೆ ಸರ್. ದಾವಣಗೆರೆಯಿಂದ ಭೂಮಿಕಾ ಅವರು. ಭೂಮಿಕಾ ಅವರೇ, ಕೇಳಿ ಪ್ರಶ್ನೆ ಏನು ತಮ್ಮದು? ಸರ್, ನನಗೆ NDA ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಆಸೆ ಇದೆ. ಆದ್ರೆ ನಮ್ಮ ಮನೇಲಿ ಬೇಡ ಅಂತ ಇದ್ದಾರೆ. ಮತ್ತೆ ನಮ್ಮ ಮನೇಲೆಲ್ಲ BA ಇದು ಕ್ರಿಮಿನಾಲಜಿ ಹೋಗು ಅಂತ ಇದ್ದಾರೆ ಸರ್. ಹೇಳಿ. ಅದಕ್ಕೆ ನಾವು ಎರಡರಲ್ಲಿ ಯಾವ್ದು ಚೂಸ್ ಮಾಡಬೇಕು ಅಂತ. ಈಗ ತಮ್ಮ ಮನೆಯವರು ಟಿವಿ ನೋಡ್ತಿದ್ದಾರಲ್ಲ? ಎಸ್, ನಾನು ಹಿರೇಗೌಡರನ್ನು ಕೇಳ್ತೀನಿ. ಆ ವಿದ್ಯಾರ್ಥಿನಿಗಿರೋದು ನನ್ನ ಆಸಕ್ತಿ ಒಂದು, ಮನೆಯವರ ಆಸಕ್ತಿ ಮತ್ತೊಂದು. ಇಲ್ಲಮ್ಮ, ನಿನ್ನ ಆಸಕ್ತಿ ಏನಿದೆ NDA ಕ್ಲಿಯರ್ ಮಾಡಬೇಕು ಅಂತ, ಇಟ್ ಈಸ್ ಸೂಪರ್. NDA ಕ್ಲಿಯರ್ ಮಾಡಮ್ಮ, ನಿಮಗೆ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ. ಆ NDA ಹಿಂದೆ ದೇಶಭಕ್ತಿ ಇದೆ, ಅದಕ್ಕೋಸ್ಕರ ನೀನು NDAನೇ ಕ್ಲಿಯರ್ ಮಾಡಮ್ಮ. ನಿಮ್ಮ ತಂದೆ ತಾಯಿಗೆ ನಿಮ್ಮ ಉಪನ್ಯಾಸಕರಿಂದ ಒಂದ್ಸರಿ ಮಾತಾಡಿಸಿ, ಅವ್ರಿಗೂ ಕ್ಲಿಯರ್ ಆಗಲಿ. NDA ಮಾಡಮ್ಮ. ಎಸ್. ಈಗ ವಿಜಯ್ ಕುಮಾರ್ ಅನ್ನೋರು ಬೆಂಗಳೂರಿಂದ. ನಮಸ್ತೆ ವಿಜಯ್ ಕುಮಾರ್ ಅವರೇ. ನಮಸ್ಕಾರ ರಕ್ಷಿತ್ ಅವರೇ. ನಮಸ್ಕಾರ. ನಮಸ್ತೆ ಸರ್, ನಾನು ಅಧ್ಯಕ್ಷ ಕರ್ನಾಟಕ ಸ್ಟೇಟ್ ಪಾಲಿಮರ್ ಅಸೋಸಿಯೇಷನ್. ಓಕೆ, ನಮ್ದು ಏನಾಗಿದೆ ಅಂತಂದ್ರೆ, ಈಗ ನಿಮಗೆ ಗೊತ್ತಿದೆ ಎಲ್ಲಾ ಪ್ರಾಡಕ್ಟ್ಸ್ ಇವಾಗ ವರ್ಲ್ಡ್ ಅಲ್ಲಿ ಇರೋದೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಇಂಡಸ್ಟ್ರಿಗೆ. ನಮ್ಮಲ್ಲಿ ಪಾಲಿಮರ್ ಸೈನ್ಸ್ ಗ್ರಾಜುಯೇಟ್ಸ್ ತುಂಬಾ ರಿಕ್ವೈರ್ಮೆಂಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬರೀ ಒಂದು ಮೈಸೂರಲ್ಲಿ SJCL ಮಾತ್ರ ಇರೋದು ಅದು. ಓಕೆ, ಬಟ್ ಎಲ್ಲೂನು ಬೇರೆಯವರು ಈ ಬ್ರಾಂಚ್ ಗಳನ್ನ ಓಪನ್ ಮಾಡ್ತಿಲ್ಲ ಪಾಲಿಮರ್ ಸೈನ್ಸ್. ಇವತ್ತು ನಮ್ಮ ಕಂಟ್ರಿಲಿ 37% GDP ಇಸ್ ಆನ್ ಪಾಲಿಮರ್ ಇಂಡಸ್ಟ್ರೀಸ್. ನಮ್ಗೆ ಬಹಳ ರಿಕ್ವೈರ್ಮೆಂಟ್ ಇದೆ ಈ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇನ್ ಪಾಲಿಮರ್ ಸೈನ್ಸ್. ನಮ್ಮಲ್ಲಿ ಇರೋದು ಒಂದೇ ಬ್ಯಾಂಗ್ಳೂರಲ್ಲಿ APDDRL ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಇಟ್ ಇಸ್ ಎ ಗವರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ಬಹಳ ಕಮ್ಮಿ ಜನಕ್ಕೆ ಟ್ರೈನ್ ಮಾಡ್ತಾರೆ. ನಮ್ಗೆ ಇದು ಬೇಸಿಕ್ ಕೋರ್ಸ್ ಆಗಿ ಬಂದ್ರೆ ಪಾಲಿಮರ್ ಇಂಡಸ್ಟ್ರಿಗೆ MSMEಗೆ ಬಹಳ ಅನುಕೂಲ ಆಗ್ತದೆ. ಇದ್ರ ಬಗ್ಗೆ ಇಂಜಿನಿಯರಿಂಗ್ ಕಾಲೇಜ್ನವ್ರು ಯಾರು ಅದನ್ನ ದೇ ಆರ್ ನಾಟ್ ಟೇಕಿಂಗ್. ಅರ್ಥ ಆಯ್ತು ಸರ್. ನಾನು ಇದನ್ನ ಸ್ವಲ್ಪ ವಿಸ್ತೃತವಾಗಿ ನಾನು ಮಂಜುನಾಥ್ ಅವರ ಮುಂದಿಡ್ತೀನಿ. ಯಾಕಂತಂದ್ರೆ ಉದ್ಯಮ ವಲಯ ಒಂದನ್ನ ಬಯಸಿದ್ರೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳು ಮತ್ತೊಂದಾಗಿರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಡಿಮಾಂಡ್ ಇದೆ, ಸಿಗ್ತಿಲ್ಲ, ನನಗೆ ಸ್ಕಿಲ್ಡ್ ಸಿಗ್ತಿಲ್ಲ ಅಂತ. ಸರ್, ತಮ್ಮದು ಭಾಳ ವ್ಯಾಲಿಡ್ ಪಾಯಿಂಟ್ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಪ್ರಶ್ನೆ ಇಷ್ಟೇ, ಯಾವಾಗ ನಮಗೆ ಸಾಕಷ್ಟು ಡಿಮ್ಯಾಂಡ್ ಬಂದಿರುತ್ತೆ ಅಂಥ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟವರಾಗಲಿ ಕಾಲೇಜ್ನವರಾಗಲಿ ದೇ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ಎ ನ್ಯೂ ಕೋರ್ಸ್. ಬಹುಶಃ ಈ ಕಾಲೇಜ್ನವರಿಗೆ ಅಥವಾ ಮ್ಯಾನೇಜ್ಮೆಂಟ್ನವ್ರಿಗೆ ತಮ್ಮ ಒಂದು ಡಿಮ್ಯಾಂಡ್ ಏನಿದೆ, ಬೇಡಿಕೆ ಏನಿದೆ, ಅದು ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಈ ಕಾಲೇಜ್ಗಳನ್ನು ಶುರು ಮಾಡಿಲ್ಲ ಅನಿಸುತ್ತೆ. SJC ನೋ ಡೌಟ್ ಇಸ್ ಎ ಗುಡ್ ಕಾಲೇಜ್. ಇನ್ನೊಂದು APD ಹೇಳಿದ್ರಿ, ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಲ್ಲಿ ಡಿಪ್ಲೊಮಾ ಹೋಲ್ಡರ್ಸನ್ನು ನಾವು ಮಾಡ್ತೀವಿ. ಅಲ್ಲಿ ವಿ ಆರ್ ಆಫರಿಂಗ್ ಎ ಕೋರ್ಸ್ ಆನ್ ಪಾಲಿಮರ್ ಟೆಕ್ನಾಲಜಿ ಇನ್ KPT ಮ್ಯಾಂಗ್ಳೂರ್. ಸೊ ಅಲ್ಲಿ ಅಭ್ಯರ್ಥಿಗಳು ಸಹ ನಿಮ್ಮ ಹತ್ರ ಬರ್ತಿರ್ತಾರೆ. ಈ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಡಿಪ್ಲೊಮಾ ಮುಗಿತಾ ಇದ್ದಂಗೆ ಅವರು ಲ್ಯಾಟರಲ್ ಎಂಟ್ರಿ ಮೂಲಕ BE ಸೇರ್ಕೊಂಡ್ಬಿಡ್ತಾರೆ. ನನಗೆ ಪ್ರಶ್ನೆ ಇರೋದು, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಅದನ್ನೇ ಹೇಳಿದೆ. ಸರ್ಕಾರ ಯೋಚನೆ ಮಾಡುವಾಗ, ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುವಾಗ, ಹೊಸ ಕಾಲೇಜುಗಳಿಗೆ ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಇದನ್ನು ಯೋಚನೆ ಮಾಡಬೇಕಲ್ಲ. ಜಗತ್ತು ಮುಂದಿನ 5 ವರ್ಷ ಏನಾಗಿರಬಹುದು, ಮುಂದಿನ 10 ವರ್ಷದಲ್ಲಿ ಏನಾಗಿರುತ್ತೆ, ಇದನ್ನು ಯೋಚನೆ ಮಾಡಬೇಕಲ್ವಾ ಅಂತ. ಬಹುಶಃ ಸರ್ಕಾರ ಗಮನಕ್ಕೆ ಬಂದಿರುತ್ತೆ ಅಥವಾ ಬಂದಿಲ್ಲದೆ ಇರೋದು ಬಂದ ನಂತರ ಅದನ್ನ ಕ್ರಮ ತೆಗೆದುಕೊಳ್ಬೋದೇನೋ. ಆದರೆ ನೋಬಡಿ ಇಸ್ ಪ್ರಿವೆಂಟಿಂಗ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಟು ಸ್ಟಾರ್ಟ್ ಸಚ್ ಕೋರ್ಸಸ್. ದೇ ಆರ್ ಫ್ರೀ ಟು ಸ್ಟಾರ್ಟ್ ಎನಿ ಕೋರ್ಸ್. ಸೊ ಹಾಗಾಗಿ ಇಫ್ ದೇರ್ ಇಸ್ ಅ ಸಚ್ ಎ ಡಿಮಾಂಡ್, ಇಫ್ ದ ರೈಟ್ ಟು ದ ಅಸೋಸಿಯೇಷನ್, ಬಹುಶಃ ಅವರು ಕಾಲೇಜನ್ನು ಶುರು ಮಾಡ್ತಕ್ಕಂಥ ಪ್ರಯತ್ನ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಎಸ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಮಹಾಂತಯ್ಯ ಅವರು ಚಿಕ್ಕಮಗಳೂರಿನ ಕಡೂರಿಂದ. ಮಹಾಂತಯ್ಯ ಅವರ ನಮಸ್ಕಾರ. ಸರ್, ನಮ್ಮ ಅಮ್ಮ 86% ತೆಗೆದಾನೆ. ಅರ್ಥ ಆಗಲಿಲ್ಲ ಸರ್. 86% ತೆಗೆದಾನೆ. 86%. 86%. ಎಸ್.
ಮುಂದೆ ಮುಂದೆ ಏನಕ್ಕೆ ಕಳ್ಸಕ್ಕೆ ಅಂತ ಆತ ಹಲೋ ಎಸ್ ಕೇಳ್ತಿದೆ ಸರ್. ಮುಂದೆ ಇದಕ್ಕೆ ಬಿಸಿನೆಸ್ ಹೋಗೋಣ ಅಂತಾನೆ ಇಲ್ಲ ಅಗ್ರಿಕಲ್ಚರ್ಗೆ ಅಂತ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ವಾಣಿಜ್ಯ ವಿಭಾಗದಲ್ಲಿ 86% ನಿಮ್ಮ ಮಗ ತಗೊಂಡಿರೋದು. ಅಲ್ಲಲ್ಲ ಸೈನ್ಸಲ್ಲಿ. ಏನ್ ಯೋಚನೆ ಇದೆ ನಮ್ಮ ಮಗನಿಗೆ? ನಮ್ಮ ಮಗನಿಗೆ ಅವನು ಎಸಿ ಕಳಿಸ್ಬೇಕು ಅಂತ ಅಥವಾ ಬಿಸಿನೆಸ್ ವರ್ಗ ಕಳ್ಸೋಣ ಅಂತ. ಅರ್ಥ ಆಗ್ಲಿಲ್ಲ ನನಗೆ, ನಿಮ್ಮ ಧ್ವನಿ ಸ್ಪಷ್ಟ ಕಳ್ಸೋಣ ಅಂತ. ಸರ್ ಅವರು ತಮ್ಮ ಮಗನ ಭವಿಷ್ಯ ಯೋಚನೆ ಮಾಡ್ತಿದ್ದಾರೆ. ಅವನು PUC ನಂತರ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಿರೋದವರು. ಸೊ ಬಹುಶಃ ಅವ್ರದ್ದು ಪರ್ಸೆಂಟೇಜ್ ಇಂಜಿನಿಯರಿಂಗ್ ಡೌಟ್ ಇರ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ಲದಿರ್ಬೋದು. ಬೇರೆ ಬೇರೆ ಸಾಕಷ್ಟು ಕೋರ್ಸ್ಗಳು ಇದೆ. ಅದೊಂದೇ ಅಲ್ಲ, ಇಂಜಿನಿಯರಿಂಗ್ ಒಂದೇ ಅಲ್ಲ, ಫಾರ್ಮ್ ಸೈನ್ಸ್ ಒಂದೇ ಅಲ್ಲ, ನೀಟ್ ಕೋರ್ಸಸ್ ಇದೆ, ಅದನ್ನು ಮಾಡಿ. ಇನ್ನು ಬೇರೆ ನಾಟಾ ಇದೆ, ಅಂದರೆ ಆರ್ಕಿಟೆಕ್ಚರ್ ಕೋರ್ಸ್ ಅದನ್ನು ಮಾಡ್ಬೋದು, ಅಥವಾ B.Pharma ಕೋರ್ಸಸ್ ಮಾಡ್ಬೋದು, BSc ನರ್ಸಿಂಗ್ ಮಾಡ್ಬೋದು, ಅಲೈಡ್ ಸೈನ್ಸಸ್ ಮಾಡ್ಬೋದು, BSc. ಸಾಕಷ್ಟು ಕೋರ್ಸ್ಗಳು ನಮ್ಮಲ್ಲಿ KEನಲ್ಲಿ ಉಂಟು. ಸೊ ಹಾಗಾಗಿ ನೀವು CET ಎಕ್ಸಾಮಿನೇಷನ್ ಬರೆದ್ರೆ ನಾವೇನು ಮಾಡ್ತೀವಿ, ಇವರ ಒಂದು ಪರ್ಸೆಂಟೇಜ್ ತೆಗೆದುಕೊಂಡು CET ಮಾರ್ಕ್ಸ್ ತೆಗೆದುಕೊಂಡು ನಾವು ರ್ಯಾಂಕ್ ಕೊಡ್ತೀವಿ. ಒಬ್ಬ ವಿದ್ಯಾರ್ಥಿ 10 ಕೋರ್ಸ್ಗಳು ಹಾಕ್ಕೊಂಡಿದ್ರೆ, ನಾನು BSc ನರ್ಸಿಂಗು ಬೇಕು, ಅಗ್ರಿಕಲ್ಚರ್ ಬೇಕು, ಮತ್ತು ಇಂಜಿನಿಯರಿಂಗ್ ಬೇಕು, ಫಾರ್ಮಾ ಬೇಕು ಅಂತ ಕೇಳಿದ್ರೆ ಎಲ್ಲ ರ್ಯಾಂಕು ನಾವು ಸಪ್ರೇಟಾಗಿ ಕೊಡ್ತೀವಿ ಅಭ್ಯರ್ಥಿಗೆ. ಸೊ ಹಾಗಾಗಿ ಯು ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ಆಲ್ ದೋಸ್ ಕೋರ್ಸಸ್. ಸೊ ಲೆಟ್ ಹಿಮ್ ಅಪ್ಲೈ ಟು ಆಲ್ ಸಚ್ ಕೋರ್ಸಸ್. ಸೊ ಅಕಾರ್ಡಿಂಗ್ ಟು ಹಿಸ್ ಮೆರಿಟ್ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಲೇಟರ್ ಆನ್. ಸರ್ ಅದಕ್ಕಿಂತ ಇನ್ನೊಂದು ನನ್ನ ಮಧ್ಯೆ Yes, please. ಅವ್ರು ಕೇಳಿದಕ್ಕೆ ಈ ಟೆಕ್ನಿಕಲ್ ಕೋರ್ಸಸ್ನ ಬಿಟ್ಟು ಅದರ್ ದ್ಯಾನ್ BSc BCom BA ಅಂತ ಇದೆಯಲ್ಲ ಸರ್, ಮೂಲ ವಿಜ್ಞಾನ ನಾವು ಉಪನ್ಯಾಸಕರು ಸಿಗದೇನೆ ಒದ್ದಾಡ್ತಾ ಇದ್ದೀವಿ ಪ್ರೈವೇಟ್ ಕಾಲೇಜರು ಬೇರೆ ಇನ್ನೊಂದು ಕಡೆ ಎಲ್ಲ. BSc MSc PhD ಮಾಡ್ಕೊಬಂದರೆ ತುಂಬ ಡಿಮ್ಯಾಂಡ್ ಇದೆ. ಅದನ್ನು ಅವರು ಪೋಷಕರು ಅದೊಂದು ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡೋದು ಒಳ್ಳೇದು. ಇಂಜಿನಿಯರಿಂಗು ಮೆಡಿಕಲ್ಲು ಅದರ ಹೊರತಾಗಿ ಅದನ್ನು ಹೊರತಾಗಿ ನೋಡಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. MBBS ಮಾಡ್ಕೊಂಡು ಹೋದರೆ ಯಾವುದಾದ್ರೂ ಜಸ್ಟ್ MD ಮಾಡಿದ್ರೆ 50,000 ದುಡ್ಡು ಕೊಡ್ತಾರೆ. ಈಗ BSc ಅಥವಾ MSc PhD ಮಾಡ್ಕೊಂಡು ಅಥವಾ MSc ಮಾಡ್ಕೊಂಡು B.Ed ಮಾಡ್ಕೊಂಡು ಬಂದರೆ 2 ಲಕ್ಷದವರೆಗೂ ಸಂಬಳ ಕೊಡ್ತಾ ಇದ್ದಾರೆ ಕಾಲೇಜವರು. ಯಾಕೆ ಇದ್ರ ಬಗ್ಗೆ ಪೋಷಕರು ಯೋಚನೆ ಮಾಡ್ತಾ ಇಲ್ಲ? ಏನು ಪ್ರಪಂಚನೇ MBBS ಅಥವಾ ಇಂಜಿನಿಯರಿಂಗಾ? BSc ಕೋರ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಟೀಚರ್ಸ್ ಈಗ ನಮಗೆ ಟೆಟ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಅಥವಾ ಇದು D.Ed ಮಾಡಿದ್ರೆ ಟೀಚರ್ಸ್ ಎಷ್ಟು ಈಗ 15,000 ಜನ ಗೌರ್ಮೆಂಟ್ದಿಂದ ಈ ವರ್ಷ ತಗೋತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ತುಂಬ ಇದೆ. BSc ಮಾಡಿ B.Ed ಮಾಡಿದ್ರೆ ಇದು ಒಂದು ಫೀಲ್ಡ್ ಇದೆ. ಯಾಕೆಂದರೆ ಇಂಜಿನಿಯರಿಂಗು ಅಥವಾ ಇಂಜಿನಿಯರ್ಸ್ನ ಕ್ರಿಯೇಟ್ ಮಾಡೋರು ನಾವು. ಹೌದು, ಕರೆಕ್ಟ್. ಕ್ರಿಯೇಟ್ ಮಾಡೋರು ನಾವು. ಈಗ ನಮ್ಮ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಬಂತು ಅಂದರೆ ಮೂಲ ಎಜುಕೇಷನ್ಗೆ ತೊಂದರೆ ಆಗುತ್ತೆ. ಈಗ ಇನ್ನೊಬ್ರು ಭಾರತಿ ಅನ್ನೋರು ಮೈಸೂರಿಂದ. ಭಾರತೀಯವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಭಾರತೀಯವರೇ. ನಮ್ಮ ಮಗಳದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇದೆ, 58%. ಯಾವ್ದ್ರಲ್ಲಮ್ಮ? ಕಾಮರ್ಸ್ ಸರ್. ಕಾಮರ್ಸ್ ಅಲ್ಲಿ ಕಡಿಮೆ ಏನಿಲ್ಲ ಬಿಡಿ, ಕಡಿಮೆ ಏನಿಲ್ಲ. 58% ಅಂತಂದ್ರೆ ಬಹಳ ಕಡಿಮೆ ಅಂತ ಭಾವಿಸ್ಬೇಡಿ ತಾವು. ಅವಳು BCA ಮಾಡ್ತೀನಿ ಅಂತ ಇದ್ದಾಳೆ, ತಗೋಬಹುದು ಅದಕ್ಕೆ. ತುಂಬಾ ಒಳ್ಳೇದು. ಏನ್ ಮಾಡ್ಬೇಕು ಅಂತ? BCA ಕೋರ್ಸ್ ಆಲ್ಸೋ ಗುಡ್ ಅಮ್ಮ, ತುಂಬಾ ಚೆನ್ನಾಗಿದೆ. ಅವಳ ಆಪ್ಷನ್ ಕರೆಕ್ಟ್ ಇದೆ. ಮಗಳ ಆಯ್ಕೆ ಸರಿ ಇದೆ ಅಂತ ಹೇಳೋದು ಭಾರತೀಯವರೇ. ಸರಿ ಸರ್, ಗೊತ್ತಾಯ್ತು. ನೀವು ವರಿ ಮಾಡ್ಕೋಬೇಡಿ, 58% ಬಹಳ ಕಡಿಮೆ ಅಂತ. ಅದೇ 58% ಕಡಿಮೆ ಅಲ್ಲ, ಚೇಂಜ್ ಆಯ್ತು. 6 ತಿಂಗಳು ಒಂದ್ ಕಾಲೇಜ್ ಹೋದ್ಲು, 6 ತಿಂಗಳು ಇನ್ನೊಂದ್ ಕಾಲೇಜ್ ಹೋಗಿರೋದ್ರಿಂದ ಅವಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಸ್ವಲ್ಪ ಅಷ್ಟು ಕಡಿಮೆ. ಮಾರ್ಕ್ಸ್ ಒಂದೇ ಭವಿಷ್ಯನೂ ಅಲ್ಲ ಭಾರತೀಯವರೇ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಿಲ್ಲ. ಅವರು ಏನ್ ಓದಬೇಕು ಅಂತ ಬಯಸಿದ್ದಾರೋ ಕಳಿಸಬಹುದು ಅಂತ ಹೇಳೋದು ಶಿಕ್ಷಣ ತಜ್ಞರು ಕೂಡ. ಅದು ಒಳ್ಳೆ ಚಾಯ್ಸ್ ಸರ್. ಅದು ಅವರು ಕಾಮರ್ಸ್ ಓದಿರೋದ್ರಿಂದ ಕಾಮರ್ಸ್ ಓದಿರೋದ್ರಿಂದ BCA ಬರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಮ್ಮೆ ಅಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ ಬರ್ತಾ ಇರೋದ್ರಿಂದ ಕಂಪ್ಯೂಟರ್ ಫೀಲ್ಡ್ ಚೂಸ್ ಮಾಡಕ್ BCA BBA ಅಂತ ಹೇಳಿದ್ರು. ಥ್ಯಾಂಕ್ ಯು ಭಾರತೀಯವರೇ. ಇನ್ನಷ್ಟು ಮಾತನಾಡೋಣ ಚಿಕ್ಕ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.